ಸ್ಟೇಟಸ್ಗೆ ಅವಮಾನ ಅಂತ ನಾನು ಸುಮ್ಮನಿದ್ದೆ. ಅದಾದ್ಮೇಲೆ ನಮ್ಮ ಮನೆಗೆ ಬಂದು ನನ್ನ ಅಧಿಕಾರನೇ ಕಿತ್ಕೊಳಕ್ ನೋಡ್ದೆ. ಆಗ್ಲೂ 2 ಹೊತ್ತು ತಿನ್ಕೊಂಡು ಬಿದ್ದಿರ್ಲಿ ಅಂತ ನಾನು ಸುಮ್ಮನಿದ್ದೆ. ಈಗ ನಮ್ಮ ಮನೆಯಲ್ಲೇ ಎತ್ಕೊಂಡು ನನಗೆ ಅಕ್ಕ ಅಂತ ಡ್ರಾಮಾ ಆಡ್ಕೊಂಡು ಎಲ್ರೂ ಬಲೆಗೆ ಹಾಕೊಂಡ್ಬಿಟ್ಟಿಯಲ್ಲ. ಇನ್ನ ನನ್ನ ಕೈಯಲ್ಲಿ ಇದನ್ನೆಲ್ಲ ತಡೆಯೋಕ್ಕಾಗಲ್ಲ ಕಣೆ. ಇಷ್ಟು ದಿವಸ ಅಜ್ಜಿನೇ ನಿನ್ ಪರ ನಿಂತಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಸುಮ್ಮನಿದ್ದೆ. ಆದ್ರೆ ಈಗ ನನ್ನ ಋಷಿನೇ ಒಳಿಸ್ಕೊಂಡು ನಿನ್ ಸಂಬಂಧ ಕೇಳ್ಕೊಂಡು ಬರೋ ಹಾಗೆ ಮಾಡಿದ್ಯಲ್ಲ, ನಿನ್ನ ಸಾಯಿಸಿದ್ರು ನನ್ನ ಕೋಪ ಹೋಗಲ್ಲ. ನೋಡುತ್ತಾರಾ, ರಿಷಿಗೆ ತೊಂದರೆ ಆದಾಗ ಅವನ್ನ ಕಾಪಾಡೋದಕ್ಕೆ ಮುಂದೆ ಬಂದಿದ್ದು ನಮ್ಮ ಅನಿಕಾ, ಆ ಕಮಲಿ ಅಲ್ಲ. ರಿಷಿನ ಜೈಲಿಗೆ ಕಳಿಸ್ಬೇಕು ಅಂತ ಹೋರಾಡಿದ್ದು ಕೂಡ ಆ ಕಮಲಿನೇ. ತಾರಾ, ಕಮಲಿನ ಕಂಡ್ರೆ ನಿನಗೂ ಆಗೋದಿಲ್ಲ. ನಮ್ಮ ಅನಿಕಾನೇ ನಿನ್ನ ಮನೆ ಸೊಸೆಯಾಗಿ ಬರಬೇಕು ಅನ್ನೋ ಆಸೆ ನಿನಗೂ ಇದೆ ಅನ್ನೋದು ನನಗೂ ಗೊತ್ತು. ಪಾಪ ಅನಿಕನ ಮನಸ್ಸಲ್ಲಿ ಅಷ್ಟೆಲ್ಲ ಆಸೆ ತುಂಬಿಸಿ ಈಗ ಅವಳ ಕಣ್ಣೆದ್ರಿಗೇನೆ ಯಾವಳ ಸಂಬಂಧನ ಬೆಳೆಸಕ್ ಬಂದ್ರೆ ಅವಳು ಹೇಗೆ ತಡ್ಕೋತಾಳೆ? ತಪ್ಪು ಮಾಡ್ಬಿಟ್ಟೆ ನೀವು, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಕಾಮಿನಿವ್ರೆ ನೋಡಿ, ಈಗ ನಾವು ಎಷ್ಟು ವಾದ ಮಾಡಿದ್ರು ಅಷ್ಟೇ, ನಾಳೆ ಜೊತೆಲಿ ಬದುಕಬೇಕಾಗಿರೋರು ಅವರಿಬ್ಬರು. ನೋಡಿ, ಒಂದಂತೂ ಸತ್ಯ, ನಮ್ಮ ಋಷಿ ಯಾವತ್ತೂ ಅನಿಕಾನ ತನ್ನ ಹೆಂಡತಿ ಆಗೋಳು ಅಂತ ಊಹಿಸ್ಕೊಂಡೂ ಇಲ್ಲ. ಹಾಗಂತ ಯಾವತ್ತೂ ಅನಿಕಾಗೆ ಮಾತು ಕೊಟ್ಟಿಲ್ಲ. ಅವನು ಮೊದಲಿಂದ ಪ್ರೀತಿಸ್ತಾ ಇರೋದು ಕಮಲಿನ. ತಾರಾ, ಸ್ವಲ್ಪನಾದ್ರೂ ನಿನ್ನ ಸ್ಟೇಟಸ್ಗೆ ಸೂಟ್ ಆಗ್ತಾಳ ಅಂತ ನೀನು ಯೋಚನೆ ಮಾಡಿದ್ಯಾ ತಾರಾ? ಆಫ್ಟರ್ ಆಲ್ ಅವಳ ಹಳ್ಳಿ ಗುಗ್ಗು, ಹೋಗಿ ಹೋಗಿ ಅವಳನ್ನ. ಕಾಮಿನಿ, ನಿಲ್ಸು ಇದನ್ನ. ಮನೆಗೆ ಹೆಣ್ಣು ಕೇಳೋಕೆ ಬಂದವ್ರನ್ನ ಅಪರಾಧಿಗಳ ಥರ ನಡ್ಸ್ಕೊಳ್ಳೋದು ತುಂಬ ದೊಡ್ಡ ತಪ್ಪು. ಕೂತ್ಕೋ. ಅನ್ಪೂರ್ಣ, ನಾನು ಏನು ಹೇಳ್ತೀನಿ? ಕಾಮಿನಿ, ರಮೇಶ್ ಹೇಳ್ತಾ ಇರೋದು ನಿಜಾನೇ. ರಿಷಿ ಯಾವತ್ತೂ ಅನಿಕಾಗೆ ತಾನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿಲ್ವಲ್ಲ. ಯಾರೇನೇ ಒತ್ತಾಯ ಮಾಡಿ ಮದುವೆ ಮಾಡಿಸಿದ್ರು ಕಡೆಗೆ ಜೊತೆಗಿರ್ಬೇಕಾದವರು ಅವರಿಬ್ಬರೇ ತಾನೇ. ಹೋದ ಸಲ ಎಲ್ಲರೂ ಒಪ್ಕೊಂಡು ಎಂಗೇಜ್ಮೆಂಟ್ವರೆಗೂ ಹೋಗಿ ನಿಂತೋಯ್ತಲ್ಲ, ಯಾಕೆ ಅಂತ ನಿನಗೂ ಗೊತ್ತು ತಾನೆ. ಅನಿಕಾ ರಚನಾ ವಿಷಯವಾಗಿ ತಾರಾ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ತನ್ನ ಕಾರ್ಯ ಸಾಧಿಸ್ಕೊಳ್ಳೋಕೆ ಹೋದ್ಲು. ದೇವ್ರ ದಯೆಯಿಂದ ಅದಾಗಲಿಲ್ಲ. ಕಮಲಿ ರಿಷಿನ ಜೈಲಿಗೆ ಕಳಿಸ್ಬೇಕು ಅಂತ ಹೋರಾಡಲಿಲ್ಲ, ತಾನು ನ್ಯಾಯದ ಪರವಾಗಿದ್ದೀನಿ ಅಂತ ನಂಬಿ ಹೋರಾಡಿದ್ಲು. ತಾರಾ ಆಗಲಿ ರಿಷಿ ಆಗಲಿ
ನೇರವಾಗಿ ಅನಿಕಾಗಿ ಮಾತು ಕೊಟ್ಟಿಲ್ಲ ಕಾಮಿನಿ. ನೀನು ಈ ನೆಪಾನ ಬಳಸ್ಕೊಂಡು ಸುಮ್ಮನೆ ವಾದ ಮಾಡಕ್ಕೆ ಬರಬೇಡ. ಈಗಿನ ವಿಚಾರಕ್ಕೆ ಬಂದರೆ ರಿಷಿ ಮನಸ್ಸಲ್ಲಿ ಅನಿಕಾ ಮನಸ್ಸಲ್ಲಿ ಏನಿದೆ ಅಂತ ತಿಳಿದಿದೆ. ಆದರೆ ಈಗ ಕಮಲಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು. Baby, ಬಾಗಿಲು ತೆಗಿ. Baby, can you hear me? ನೋಡು, ಬಂದವ್ರಿಗೆಲ್ಲ ಗೊತ್ತಾಗುತ್ತೆ ವಿಷಯ. ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಏನಾಗ್ತಿದೆ ಒಳಗಡೆ? ಬೇಬಿ, please open the door. ಏಯ್, ನೀನ್ ಯಾವತ್ತೂ ಸಾಯ್ಬೇಕಾದವಳು. ಇಷ್ಟು ದಿನ ನಿನ್ನ ಬಿಟ್ಟಿದೆ ತಪ್ಪಾಯ್ತು ಕಣೆ. ಅನಿಕು, ನನ್ನ ತಂಟೆಗೆ ಬರಬೇಡ. ಯಾವತ್ತಿದ್ರು ನಿನ್ ಮಾತು ಕೇಳ್ಕೊಂಡು ನನ್ನ ಕೈ ಕೆಳಗಡೆ ಬಿದ್ದಿರಲ್ಲ. ಬಿಡು ಅನಿಕಾ, ನನ್ನ ತಂಟೆಗೆ ಬರಬೇಡ. ನಿನ್ಗೇನು ಆಗಿಲ್ಲ ತಾನೆ? ಇವಳು ಏನು ಮಾಡಿಲ್ಲ ಅಲ್ವಾ? ಆರ್ ಯು ಓಕೆ? ಮಾಮ್, ನನ್ನನ್ನೇ ಎದುರಿಸಿ ಮಾತಾಡ್ತಾಳೆ ಇವಳು. ಬೇಬಿ, ಇಟ್ಸ್ ಓಕೆ. ನೀನು ಸಮಾಧಾನ ಮಾಡ್ಕೋ. ಕೂಲ್ ಡೌನ್. ಬಾ ನನ್ನ ಜೊತೆ. ಬಿಡಿ ಮಾಮ್, ಇವಳು ನನ್ನ ಹತ್ರನೇ ಕೂಗಾಡ್ತಾಳೆ. ಎಷ್ಟು ಕೊಬ್ಬಿ ಇವಳಿಗೆ. ಏಯ್ ಕೆಸರಿನ ಕಮಲಿ, ನಾನು ನಿನ್ನ ಬಿಡಲ್ಲ ಕಣೆ. ಬೇಬಿ, ನಾನು ಹೇಳ್ತೀನಿ. ಬಾ ನನ್ನ ಜೊತೆ. ಬಾ, ನಾನು ಹೇಳ್ತೀನಿ. ಬಾ ನೀನು. ಕಮಲಿ, ಕಮಲಿ, ನಿಂಗಿ ಹೋಗಿ ಕಮಲಿನ ಕರ್ಕೊಂಡು ಬಾ. ಅಜ್ಜಿ ಬಂದ್ಲು. ಕಮಲಿ, ಇವರೆಲ್ಲ ಯಾಕೆ ಬಂದಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ? ನಿನಗೆ ರಿಷಿ ಸಂಬಂಧನ ಕೇಳಿಕೊಂಡು ನಮ್ಮನೆ ಹೊಸಲು ದಾಟಿ ಬಂದಿದ್ದಾರೆ.
ವಿಷಯದಲ್ಲಿ ನಮ್ಮೆಲ್ಲರಿಗಿಂತ ನಿನ್ನ ಅಭಿಪ್ರಾಯನೇ ಮುಖ್ಯ. ಈಗ ನಿನಗೆ 18 ವರ್ಷ ತುಂಬಿದೆ. ನಿನ್ನ ನಿರ್ಧಾರಗಳನ್ನ ಈಗ ನೀನೇ ತಗೋಬೇಕು. ಹೇಳು ಕಮಲಿ, ರಿಷಿ ಅಂದರೆ ನಿನಗಿಷ್ಟನಾ? ಇವ್ರ ಸಂಬಂಧ ನಿನಗೆ ಒಪ್ಗೆನಾ? ಯಾವುದಕ್ಕೂ ಭಯ ಪಡಬೇಡ ಕಮಲಿ. ನಿನ್ನ ಮನಸ್ಸಲ್ಲಿರೋದನ್ನ ಧೈರ್ಯವಾಗಿ ಹೇಳು. ಈ ಸಂಬಂಧ ನಿನಗೆ ಒಪ್ಗೆನಾ? ನಂಗೆ ಇದ್ರಾಗ ಇಷ್ಟ ಇಲ್ಲ. ಕಮಲಿ, ಏನು ಹೇಳ್ತಾ ಇದೆಯಮ್ಮ? ನಿನಗೆ ಈ ಸಂಬಂಧ ಇಷ್ಟ ಇಲ್ವಾ? ಇಲ್ಲ. ಕಮಲಿ ಅವರೇ, ನೀವು ನನಗೆ ಕ್ಷಮಿಸ್ಬಿಡಿ. ನಂಗೆ ಇದ್ರಾಗ ಇಷ್ಟ ಇಲ್ಲ. ನನ್ನ ಇನ್ನೇನು ಕೇಳಬೇಡಿ. ರಮೇಶ್, ಇನ್ನು ಯಾಕಿಲ್ಲೇ ನಿಂತಿದ್ದೀರಾ? ರೋಹಿತ್, ಕಾರ್ ತೆಗಿ. ತಾರಾ, ಅದು ಏನ್ ರಮೇಶ್, ನಾನು ಮೊದಲೇ ಹೇಳಿರ್ಲಿಲ್ವಾ ನಿಮ್ಗೆ ಇಲ್ಲಿಗೆ ಬಂದ್ರೆ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕಾಗತ್ತೆ ಅಂತ? ಅದು ಮಾತ್ರ ಅಲ್ಲ, ರಿಷಿ ಮನ್ಸಿಗೆ ನೋವು ಆಗುತ್ತೆ ಅಂತನೂ ನಾನು ಹೇಳಿದ್ದೆ. ನನ್ನ ಮಾತನ್ನು ಕೇಳದೆ ಇಲ್ಲಿವರೆಗೂ ಕರ್ಕೊಂಡು ಬಂದ್ರಿ. ಈಗ ಅವಳಿಂದ ಇಷ್ಟೆಲ್ಲ ಅವಮಾನ ಆಯ್ತಲ್ಲ, ಸಾಕಾ? ಇದನ್ನ
ಅಷ್ಟೊತ್ತಿಂದ ಬಡ್ಕೊಂಡಿದ್ದು. ಏನೇನೋ ಹೇಳಿ ನನಗೆ ಬಾಯಿ ಮುಚ್ಚಿಸ್ಬಿಟ್ರಿ. ಅನ್ಪೂರ್ಣ, ಈಗ್ಲಾದ್ರೂ ನಿನಗೆ ಗೊತ್ತಾಯ್ತಾ ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಂತ? ಏನಂದೆ ನೀನು? ಮಹಾಜನ್ ಮನೆಗೆ ಬರೋ ಅತಿಥಿಗಳ ಮನಸ್ಸನ್ನ ನೋಯಿಸಬಾರ್ದು ಅಂತ ಆಗಾಗ ಹೇಳ್ತಿದ್ದೆ. ಈಗೇನಾಯ್ತು ಅನ್ಪೂರ್ಣ? ತಾರಾ, ಇವ್ರು ಯಾರಿಗೂ ವಾಸ್ತವ ಏನು ಅಂತ ಗೊತ್ತೇ ಇಲ್ಲ. ರಿಷಿಗೆ ಕಮಲಿ ಮೇಲಿರೋದು ಪ್ರೀತಿ ಅಂತ ಅವನು ಅನ್ಕೊಂಡಿದ್ದಾನೆ. ಆದ್ರೆ ಅದು ಪ್ರೀತಿ ಅಲ್ಲಪ್ಪ. ಆಸ್ ಎ ಲೆಕ್ಚರರ್ ಆಗಿ ನಿನಗೆ ಅವಳ ಮೇಲಿರೋದು ಬರೀ ಅನುಕಂಪ ಅಷ್ಟೇ. ಆದ್ರೆ ಅದಕ್ಕೂ ಅವಳು ಅರ್ಹಳಲ್ಲ ರಿಷಿ. ನಿನ್ನ ಅನುಕಂಪ ಸಿಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ನಾಟಕ ಮಾಡ್ತಿದ್ದಾಳಷ್ಟೇ. ನೋಡ್ದ್ಯಾ, ನಿನ್ನ ಮಾತು ನಂಬ್ಕೊಂಡು ಪಾಪ ನಿಮ್ಮ ಅಪ್ಪ ಅಮ್ಮ ಬಂದ್ರು. ಈಗ ನಿಮ್ಮ ಮರ್ಯಾದೆ ಏನಾಯ್ತು? ಅದಕ್ಕೆ ಯಾವಾಗಲೂ ಹೇಳೋದು, ನಮ್ಮ ಸ್ಟೇಟಸ್ಗೆ ತಕ್ಕನಾದಂಥ ಸಂಬಂಧನ ಬೆಳೆಸಬೇಕು ಅಂತ. ಓಕೆ? ಅಪ್ಪ, ನಾನು ಹೋಗಿ ಕಮಲಿ ಅವ್ರ ಹತ್ರ ಮಾತಾಡ್ತೀನಿ. ರಿಷಿ, ಬೇಡಪ್ಪ. ಅಲ್ಲ ಅಪ್ಪ, ಬೇಡ ರಿಷಿ. ಕಮಲಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ನಾವಿಲ್ಲಿಗೆ ಬಂದಿದ್ದೆ ತಪ್ಪಾಯ್ತು. ಮತ್ತೆ ಇನ್ನೊಂದು ತಪ್ಪು ಮಾಡೋದು ಬೇಡ. ಅಮ್ಮ, ನಮ್ಮನ್ನು ಕ್ಷಮಿಸಿ. ನಾವು ನಿಮಗೂ ತಿಳಿಸ್ದೆ ಇದಕ್ಕಿದ್ದಾಗೆ ಬಂದ್ಬಿಟ್ವಿ. ನಮ್ಮಿಂದಲೇ ಇಷ್ಟೆಲ್ಲ ಆಯಿತು. ಐ ಆಮ್ ವೆರಿ ಸಾರಿ. ರಮೇಶ್, ನಾನು ನಿಮ್ಮನ್ನು ಕ್ಷಮೆ ಕೇಳಬೇಕು. ಮನೆಗೆ ಸಂಬಂಧ ಕೇಳ್ಕೊಂಬಂದವರು ಮನಸ್ಸಿಗೆ ನೋವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನನಗೂ ಕಮಲಿ ಮನಸ್ಸಲ್ಲಿ ಏನಿತ್ತು ಅಂತ ಗೊತ್ತಿರಲಿಲ್ಲ. ಪರವಾಗಿಲ್ಲಮ್ಮ, ನಾವು ಬರ್ತೀವಿ. ರಿಷಿ, ಕಮಲಿ ಕಣ್ಣಲ್ಲೂ ರಿಷಿ ಮೇಲೆ ಏನೋ ಭಾವನೆ ಇರೋದು ಕಾಣ್ತಾ ಇದೆ. ಆದರೆ ಯಾಕೆ ಹೀಗಂದ್ಲು? ಏನಾಯ್ತು? ಒಳ್ಳೆ ಅವಕಾಶ ಬಿಟ್ಬಿಟ್ಲಲ್ಲ ಕಮಲಿ. ಯಾಕೆ ಹಿಂಗ್ ಮಾಡಿದ್ಲು?